ನೀವು ಆ ದೇವ್ರನ್ನೇ ಪೂಜೆ ಮಾಡ್ಕೊಳ್ರಿ, ಅದು ನಿಮ್ಮ ಕರ್ಮ. ಆದರೆ ಇಂಥ ದೇವರಿದ್ದಾನೆ ಅಂತ ಹೇಳೋದು ನನ್ನ ಧರ್ಮ. ಅರ್ಥ ಆಗ್ತದ? ನೀವು ಆ ದೇವ್ರನ್ನೇ ಪೂಜೆ ಮಾಡ್ಕೊಳ್ರಿ. ನಾಲ್ಗೆ ಅಂತ ಬಿಟ್ಟುಕೊಂಡಿರೋದು, 18,000 ಜನರ ಜೊತೆಲಿ ನರ್ತನ ಮಾಡಿರೋ ಕೃಷ್ಣ, ಕಳ್ಳ ಕೃಷ್ಣ, ಗೋಪಿ ಕೃಷ್ಣ ಪೂಜೆ ಮಾಡ್ಕೊಳ್ರಿ, ಅದು ನಿಮಗೆ ಬೇಕು. ಆದರೆ ನಿಜವಾದ ದೇವರು ಬೇಕಿತ್ತು ಅಂದರೆ ಈ ಕಡೆ ಬರ್ರಿ. ನಿಜವಾದ ಆತ್ಮ ಸಾಕ್ಷಾತ್ಕಾರ ಬೇಕಿತ್ತು, ನಿಜವಾದ ಆತ್ಮದ ಅರಿವಿನ ಪ್ರಜ್ಞೆ ಬೇಕಿತ್ತು, ನಿಜವಾದ ದೇವರ ಕಡೆ ಬರಬೇಕು. ಏನು ಮಾಡಿದ್ರು ಅಂದರೆ, ದೇವರನ್ನು ತೋರಿಸಬೇಕು ಅಂತ ಏನು ಮಾಡಿದ್ರು ಅಂದರೆ, ಪೃಥ್ವಿಯ ತತ್ವ ಈ ದೇಹದೊಳಗಡೆ ಇದೆ. ಪೃಥ್ವಿಯ ತತ್ವ ಹೇಗಿದೆ ಈ ದೇಹದೊಳಗಡೆ? ಭೂಮಿಯಲ್ಲಿ ಬಿತ್ತಿದ ಬೀಜ ಬೆಳೀತದೆ. ನೀವು ಭೂಮಿ ಬರಡು ಅಂತ ಹೇಳಕ್ಕೆ ಬರೋದಿಲ್ಲ, ಭೂಮಿ ಜಡ ಅಂತ ಹೇಳಕ್ಕೆ ಬರೋದಿಲ್ಲ. ಭೂಮಿ ಜಡ ಇದ್ರ ಬಿತ್ತಿದ ಬೀಜಕ್ಕೆ ಅದು ಸಂಸ್ಕಾರವನ್ನು ಕೊಡುವುದರ ಮುಖಾಂತರ ಅದು ಚೈತನ್ಯವನ್ನು ಕೊಡ್ತದೆ. ಅದು ನೀರು ಜಡ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನೋಡ್ಲಿಕ್ಕೆ ನೀರು ಜಡ, ಆದರೆ ಜೀವ ಚೈತನ್ಯದ ಜಾಲ ಅದು. ಗಾಳಿ ಜಡ ಅಂತ ಹೇಳಲಿಕ್ಕೆ ಬರೋದಿಲ್ಲ. ತೋರ್ಲಿಕ್ಕೆ ಜಡ ಅದು, ಮುಟ್ಟುವಾಗ ಜಡ ಅದು, ಕಾಣುವಾಗ ಜಡ ಅದು. ಆದರೆ ಉಸಿರಾಡ್ಲಿಕ್ಕೆ ಅದು ಇರಲಿಲ್ಲ ಅಂತಂದ್ರೆ ಬದುಕಲಿಕ್ಕೆ ಬರೋದಿಲ್ಲ. ತಿಳಿತಿಲ್ಲ? ಜಡದ ಜೊತೆಗೆ ಚೇತನ, ಚೇತನದ ಜೊತೆಗೆ ಜಡ, ಜಡಚೇತನಗಳ ಸಂಬಂಧದ ಸೃಷ್ಟಿಯೇ ಪರಮಾತ್ಮನ ಅತಿ ಅದ್ಭುತವಾದಂಥ ವಿಸ್ಮಯ ಜಗತ್ತು. ಇದು ಬಹಳ ವಿಸ್ಮಯವಾಗಿ ರಚನೆ ಮಾಡಿದ್ದಾನೆ ಪರಮಾತ್ಮ ಈ ಸೃಷ್ಟಿಯನ್ನು. ಬಹಳ ಅತಿ ಅದ್ಭುತವಾಗಿ ರಚನೆ ಮಾಡಿದ್ದಾನೆ ಪರಮಾತ್ಮ ಈ ಸೃಷ್ಟಿಯನ್ನ. ಈ ದೇಹದೊಳಗಡೆ ಭೂಮಿಯ ತತ್ವ ಇದೆ. ಇದರೊಳಗಡೆ ಏನಿದೆ? ಭೂಮಿಯ ತತ್ವ. ಭೂಮಿಯಿಂದ ಆಗಿರ್ತಕ್ಕಂಥದ್ದು ಈ ದೇಹದೊಳಗಡೆ ಏನಿದೆ ಅಂತ ತಿಳಿದಿದ್ದೀರಿ? ಭೂಮಿಯ ಒಳಗಡೆಯಿಂದ ಆಗಿರ್ತಕ್ಕಂಥದ್ದು ಈ ದೇಹದೊಳಗಡೆ ಕೂದಲು, ಉಗುರು, ಮಾಂಸಖಂಡಗಳು. ಈ ದೇಹದೊಳಗಡೆ ಜಡನೂ ಇದೆ, ಚೈತನ್ಯನೂ ಇದೆ. ಮಾಂಸಕ್ಕೆ ನೋವಾಗ್ತದೆ, ಕೂದಲು ಜಡ, ಕತ್ತರಿಸಿದಾಗ ನೋವಾಗೋದಿಲ್ಲ, ಆದರೆ ಬೆಳೀತಾ ಇಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ. ಭೂಮಿಯನ್ನ ಶಕ್ತಿ ಎಂದ್ರು, ಪೃಥ್ವಿ. ಹಾಗಾದ್ರೆ ಈ ಪೃಥ್ವಿ ತತ್ವವಾಗಿರ್ತಕ್ಕಂಥ ಶಕ್ತಿಯನ್ನ ಹೇಗೆ ತೋರಿಸಬೇಕು ಅಂತ ವಿಚಾರ ಮಾಡಿ ಪೌರಾಣಿಕ ಕಲ್ಪನೆ ಒಳಗಡೆ ಏನು ಮಾಡಿದ್ರು? ಮನುಷ್ಯ ಅನ್ನತಕ್ಕಂಥ ಶಿವನನ್ನ ರಚನೆ ಮಾಡಿ ಪಾರ್ವತಿಯನ್ನ ತೊಡೆ ಮೇಲೆ ಇಟ್ಟರು, ಗಂಗೆಯನ್ನ ತಲೆಯ ಮೇಲೆ ಇಟ್ಟರು, ಅಗ್ನಿಯನ್ನು ತೆಗೆದು ಹಣೆಯ ಮೇಲೆ ಇಟ್ಟರು. ಪೃಥ್ವಿ, ಅಪ್ಪು, ತೇಜ್, ವಾಯು. ಈ ವಾಯುವನ್ನು ತೋರಿಸೋದೇ ಆಗಪ್ಪ ಕಣ್ಣಿಗೆ ಕಾಣಿಸೋದಿಲ್ಲ. ಆದರೆ 15ರಿಂದ 20 ದಿವಸಗಳ ಕಾಲ ಆಹಾರವಿಲ್ಲದ ಬದುಕುವ ಪ್ರಾಣಿ ಅಂದರೆ ಹಾವು. ಹಾವು ವಾಸನೆ ಮೇಲೆ ಬದುಕತಕ್ಕಂಥದ್ದು, ಗಾಳಿಯ ಮೇಲೆ ಬದುಕುವುದರಿಂದ ಆ ಹಾವನ್ನು ತಂದು ಕೊರಳಲ್ಲಿ ಹಾಕಿದರು. ವಾಯು, ಪೃಥ್ವಿ, ಅಪ್ಪು, ತೇಜ, ವಾಯು. ಆಕಾಶ ತತ್ವ ತೋರಿಸಬೇಕಾಗಿತ್ತಲ್ಲ, ಕೆಳಗೆ ನಿಂತು ಮೇಲೆ ನೋಡಿದರೆ ಆಕಾಶ ನೀಲಿ ಇರುವುದರಿಂದ ಶಿವಪ್ಪನ ಮೈಗ ನೀಲಿ ಬಣ್ಣ ಬರ್ಸಿ ಇವನು ಶಿವಪ್ಪ ಅಂತಂದ್ರೆ ಇಟ್ ಇಸ್ ಡಿಫೈಡ್. ತತ್ವವನ್ನು ತೋರಿಸುವ ಒಂದು ಅತಿ ಅದ್ಭುತವಾದಂಥ ವಿಚಾರಧಾರೆ ಅದು. ಆದರೆ ಅವನೇ ಶಿವಪ್ಪನಲ್ಲ. ತಿಳಿತಿಲ್ಲೋ? ತತ್ವ ತಿಳಿಸಬೇಕಾಗಿತ್ತು ಜನರಿಗೆ. ನಾವು ಅಲ್ಲೇ ನಿಂತ್ಕೊಂಡು ಅಲ್ಲಿಂದ ಮುಂದೆ ಹೋಗಲಿಲ್ಲ. ನಾವಲ್ಲೇ ನಿಂತ್ಕೊಂಡು ಅದರಿಂದ ಮುಂದೆ ಹೋಗಲಿಲ್ಲ. ನಾವು ಇದನ್ನೇ ದೇವರು ಅಂತ ನಂಬಿಬಿಟ್ಟು ನಾವು ಇದನ್ನು ಮೀರಿ ಮುಂದೆ ಹೆಜ್ಜೆ ಹೋಗಿದ್ರೆ ಗಲಾಟೆ ಇರತಿರ್ಲಿಲ್ಲ. ಅದಕ್ಕಾಗಿ ಬಸವಣ್ಣ ಹೇಳದ, ಕಾಳಿಯ ಕಂಕಾಣದಿಂದ ಮುನ್ನ ತ್ರಿಪುರ ಸಂಹಾರಗಳಿಂದ ಮುನ್ನ ಹರಿವಿರಿಂಚಿಗಳಿಂದ ಮುನ್ನ ಅಂದಂದಿಗೆ ಎಳೆಯ ನೀನು ಗೆಳೆಯ ನಾನು ಮಹಾದಾನಿ ಕೂಡಲ ಸಂಗಮ ದೇವ. ಬಹಳ ಸ್ಪಷ್ಟೀಕರಣವಾದಂಥ ವಿಚಾರಧಾರೆಗಳಿದು. ನಿಮಗೆ ಮೊದಲು ದೇವರು ಗೊತ್ತಾಗಬೇಕಾದ್ರೆ ಮೊದಲು ನಿಮ್ಮ ದೇಹದ ಮರ್ಮ ತಿಳಿಬೇಕು. 63,000 ಜಾಲದ ನಾಡಿ ಈ ದೇಹ. ಈ ದೇಹದಲ್ಲಿರುವ ನಾಡಿಯನ್ನು ಪೃಥ್ವಿಗೆ 3 ಸಲ ಸುತ್ತಬಹುದು. ಎಷ್ಟು ಅತಿ ಅದ್ಭುತವಾದ ದೇಹ ಇದು. ಸುಮ್ಮನೆ ಹೊರಗಡೆ ದೇವರು ನೋಡೋದಲ್ಲ, ಒಳಗೆ ನೋಡ್ರಿ ಹೆಂಗಿಟ್ಟಾನ ದೇವರು ಅಂತ. ಎಷ್ಟು ಚೆನ್ನಾಗಿಟ್ಟಾನ. ದ್ವಾರಗಳು 9 ದ್ವಾರ ಗೊತ್ತೇನ? 9 ದ್ವಾರದಲ್ಲಿ ನೀರು ಹೋಗಬೇಕು. 1, 2, 3, 4, 5, 6, 7, 8, 9. ಎಷ್ಟು ಅತಿ ಅದ್ಭುತ ದೇಹ ಇದು.
ನವಸೂತ್ರ ಪಟ್ಟಣದ ನವದ್ವಾರ ಬೀದಿಯೋಳು ನವನಾಳ ಭಾಗಿಲಿಗೆ ನವ ಕಳಶವೋ. ನವಸೂತ್ರದ ಪಟ್ಟಣ. ಕಣ್ಣು ಚಲೋ ಇರಬೇಕು, ಕಿವಿ ಚಲೋ ಇರಬೇಕು. ನಾಲಿಗೆ ಮಾತನಾಡ್ತಿರೋದು ಯಾರ ಮುಖಾಂತರ? ಗಾಳಿಯ ಮುಖಾಂತರ. ನೀರಿರಬೇಕು ಈ ದೇಹದೊಳಗೆ, ಪೃಥ್ವಿ ಅಪ್ಪು ತೇಜ್. ಅಗ್ನಿ ಇರಬೇಕು, ಶಾಖ ಇರಬೇಕು, ದೇಹ ಬೆಚ್ಚಗಿರಬೇಕು. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಗಟ್ಟಿ ಇರಬೇಕು ದೇಹ, ಬೆಚ್ಚಗಿರ್ಬೇಕು. ಯಾರಿಗಾದ್ರೂ ಹೆಚ್ಚು ಕಡಿಮೆ ಆಗಿ ಕಾಲು ಕೈ ಬಿದ್ದು ಮನೆಯೊಳಗೆ ಮಲಗಿದ ಕೂಡಲೇ ಹಲೋ ಡಾಕ್ಟರ್ ಎಲ್ಲಿದ್ದೀರಿ ಫೋನ್ ಮಾಡ್ತೀರಿ. ಡಾಕ್ಟರ್ ಓಡ್ ಬರ್ತಾನೆ, ಬಂದು ಏನು ಮಾಡ್ತಾನೆ, ಮೊದಲಿಗೆ ಮುಟ್ಟು ನೋಡ್ತಾನೆ, ಮೈ ಬೆಚ್ಚಗಿತ್ತು ಕೆಲಸ ಮಾಡ್ತಾನೆ, ತಣ್ಣಗಿತ್ತು ಬೆಡ್ಶೀಟ್ ತೆಗೆದು ಮುಖಕ್ಕೆ ಮುಚ್ಚುತ್ತಾನೆ. ಮನುಷ್ಯರಲ್ಲಿ 3 ಪ್ರಕಾರದ ಮನುಷ್ಯರ್ರಿ. ಬಿತ್ತೋದ್ರಲ್ಲಿ 3 ಪ್ರಕಾರದ ಜೋಳ ರೀ. ಒಂದು ತಿನ್ನೋ ಜೋಳ, ಹಗೆಲಿರೋ ಜೋಳ, ನುಸಿ ಹತ್ತಿದ ಜೋಳ ಅಂತ 3 ಪ್ರಕಾರದ ಜೋಳ. ತಿಳಿತಿಲ್ಲ? ತಿನ್ನೋ ಜೋಳ, ಬಿತ್ತೋ ಜೋಳ, ಮತ್ತೆ ನುಸಿ ಹತ್ತಿದ ಜೋಳ. ತಿನ್ನೋ ಜೋಳ ಹಗೆಯಲ್ಲಿರೋ ಜೋಳ. ಹಗೆಯಲ್ಲಿರೋ ಜೋಳ ತಿನ್ನಕ್ಕಷ್ಟೇ ಬರ್ತದೆ, ಬಿತ್ತಕ್ಕೆ ಬರಲ್ಲ. ಅದು ಪ್ರವಚನಕ್ಕೆ ಬರಲಾದ್ರೆ ಟಿ ವಿ ಮುಂದೆ ಕುಂತಿರೋವು ಹಗೆ ಜೋಳಗಳವು. ಈ ನುಸಿ ಹತ್ತಿದ ಜೋಳ ಯಾವುದು ಅಂದ್ರೆ ತಿನ್ನಕ್ಕೂ ಬರೋದಿಲ್ಲ, ಬಿತ್ತಕ್ಕೂ ಬರೋದಿಲ್ಲ. ಬಸ್ ಸ್ಟ್ಯಾಂಡಾಗ ನಿಂತಿರೋ ಪಾನ ಪರಾಗ ತಿನ್ಕೋತಾವು. ನುಸಿ ಹತ್ತಿದ ಜೋಳ. ಇಲ್ಲಿ ಬಂದು ಕುಂತಿರಲ್ಲ, ನೀವು ಸ್ವಲ್ಪ ಬಿತ್ತಬೇಕು ಅಂತ ಕುಂತೀರಿ, ನೀವೆಲ್ಲ ಬಿತ್ತೋ ಜೋಳಗಳಿದ್ದಂಗೆ ಬಂದಿತ್ತು, ಬಿತ್ತಬೇಕು. ನೀವೆಲ್ಲರೂ ಸಹ ಯೋಗ ಸೂತ್ರದ ಕಡೆಗೆ ಬರಬೇಕು. ಜೀವನ ಆನಂದವಾಗಿರಬೇಕಾದ್ರೆ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಸೂರ್ಯ, ಚಂದ್ರ, ಆತ್ಮ, ಅಷ್ಟತನುವಿನ ದೇಹದೊಳಗಡೆ ಅತಿ ಅದ್ಭುತವಾದಂಥ ಒಂದು ಅಗೋಚರವಾದ ಶಕ್ತಿ ಇದರೊಳಗಡೆ ಇದೆ. ಅದನ್ನು ನೀನು ನೋಡಬೇಕಾದ್ರೆ ಮೊದಲು ನಿನಗೆ ಬಹಿರಂಗದಲ್ಲಿರುವ ದೇವರಗಳ ಕಾಟ ಕಡಿಮೆ ಆಗಬೇಕು. ಇವೆಲ್ಲವೂ ದೇವರಲ್ಲ ಅನ್ನತಕ್ಕಂತಹ ಭಾವನೆ ನಿನಗೆ ಮೊದಲು ಬರಬೇಕು. ನಿನ್ನ ಕಣ್ಣೇ ದೇವರು ಅನ್ನತಕ್ಕಂಥದನ್ನು ಆರೋಗ್ಯಪೂರ್ಣವಾಗಿ ಇಟ್ಟುಕೊಳ್ಬೇಕು. ನಿನ್ನ ಕೇಳುವ ಕಿವಿ ಬಹಳ ದೊಡ್ಡ ಗಂಟೆ ಅನ್ನತಕ್ಕಂತಹ ಭಾವನೆ ಇರಬೇಕು. ನಿನ್ನ ನಾಲಿಗೆ ನಿನ್ನ ಒಳ್ಳೆ ನುಡಿಗಳ ಮಂತ್ರ ಅನ್ನತಕ್ಕಂತಹ ಭಾವನೆ ಬರಬೇಕು. ದೇಹ ದೇವಾಲಯವಾಗಬೇಕು. ಎಲ್ಲ ಯಾವನೋ ಹೊಂಟಿದ್ದಂತೆ ಶ್ರೀಶೈಲಕ್ಕೆ. ಶ್ರೀಶೈಲ ಮಲ್ಲಯ್ಯವುಗೆ, ಮಹಾಂತ ಮಲ್ಲಯ್ಯವುಗೆ ಎಲ್ಲರೂ ಹೊಂಟುಬಿಟ್ರು ಶ್ರೀಶೈಲಕ್ಕೆ. ಶ್ರೀಶೈಲ ಮಲ್ಲಯ್ಯವುಗೆ, ಮಹಾಂತ ಮಲ್ಲಯ್ಯವುಗೆ ಅನ್ಕೋತೋದ್ಲಂತ. ಪಕ್ಕದಲ್ಲಿರೋ ಒಬ್ಬ ಹೆಣ್ಮಗಳು ನಂದು ಅದೇ ನಂದು ಅದೇ ನಂದು ಅದೇ ಅಂದ್ಲಂತೆ. ಯಾಕವ ಮತ್ತೆ ಉಗೆ ಅನ್ನಬಾರ್ದಂತ. ಇಲ್ರಿ ನನ್ನ ಗಂಡನ ಹೆಸರು ಮಲ್ಲಿಕಾರ್ಜುನ, ನನ್ನ ಹೆಸರು ಹೇಳಿದ್ರೆ ಆಯುಷ್ ಕಡಿಮೆ ಆಗ್ತದೆ, ಅದಕ್ಕಾಗಿ ನಂದು ಅದೇ ಅಂದ್ಲಂತಕ್ಕೆ. ಅಜ್ಞಾನ. ಗಂಡನ ಹೆಸರು ಹೇಳಿದ್ರೆ ಕಡಿಮೆ ಆಗ್ತದೇನಾ ಆಯುಷು? ಗಂಡನ ಹೆಸರು ಹೇಳಿದ್ರೆ ಆಯುಷ್ ಕಡಿಮೆ ಆಗೋದಿಲ್ಲ. ಗಂಡನಿಗೆ ಮನಸ್ಸು ನೋಯಿಸ್ಲಾರ್ದಂಗೆ ಬಿಸಿ ಬಿಸಿ ರೊಟ್ಟಿ ಕೊಟ್ಟರೆ ಗಂಡ ಉಳಿತಾನ. ಗಂಡನನ್ನು ಪ್ರೀತಿಯಿಂದ ದೇವರಾಗಿ ಕಾಣುವ ಭಾವ ಇರೋದು ಒಳ್ಳೆಯದು, ಇಲ್ಲ ಅನ್ನಲ್ಲ. ಆದರೆ ಗಂಡನ ಹೆಸರು ಹೇಳಿದ್ರೆ ಆಯುಷ್ ಕಡಿಮೆ ಆಗ್ತಾನೆ ತಲೆ ಒಳಗೆ. ಇಲ್ಲ ನನ್ನ ಗಂಡನ ಹೆಸರು ಹೇಳಿದರೆ ಅದಕ್ಕೆ ನಾವು ಹೋಗಿಬಿಟ್ಟ, ಅವ ಹೋಗಕ್ಕೆ ಬಂದನು, ಹೋಗ್ತಾನವ ಇರಕ್ಕೆ ಬಂದನೇನು? ಆಯುಷ್ಯ ತೀರದೆ ಮರಣವಿಲ್ಲ. ನಿನಗೆ ಗಂಡ ಹೋದ, ಇವಳಿಗೆ ಹೆಂಡತಿ ಹೋದಳು, ಮಕ್ಕಳು ಹೋದರು, ಜಗತ್ತು ಕತ್ತಲೆ ಆಯಿತು. ಆಗ ನೀನು ಒಳಗಡೆ ಸ್ವಲ್ಪ ತಿರುಗಿ ನೋಡಬೇಕಾಗ್ತದೆ. ಕಷ್ಟ ನಿನಗಾದಾಗ, ನಷ್ಟ ಬಯದೋರಿದಾಗ, ಕಷ್ಟ ನಿನಗಾದಾಗ, ನಷ್ಟ ಬಯದೋರಿದಾಗ ದೃಷ್ಟಿಯನ್ನು ತಿರುಗಿಸಿ ನೋಡಲ್ಲಿ ಸೃಷ್ಟಿಸುವುದು ಪರಬ್ರಹ್ಮನ ಸ್ವರೂಪ. ಪರಬ್ರಹ್ಮನ ಸ್ವರೂಪ ಒಳಗದ. ಅದನ್ನು ನೀನು ನೋಡಬೇಕಾದ್ರೆ ಇದನ್ನೆಲ್ಲ ಸ್ವಲ್ಪ ಹಿಂಗೆ ಪಕ್ಕಕ್ಕಿಡಬೇಕು. ಪಕ್ಕಕ್ಕಿಡಬೇಕಾದ್ರೆ ಏನು ಮಾಡಬೇಕು? ಪದಾರ್ಥ ತ್ಯಾಗ, ಪ್ರಸಾದ ಭೋಗ, ಲಿಂಗಾಂಗ ಯೋಗ, 3 ವಿಷಯಗಳನ್ನು ಕಾಣಬೇಕು. ಮೊದಲು ಪದಾರ್ಥ ತ್ಯಾಗ, ಆಮೇಲೆ ಪ್ರಸಾದ ಭೋಗ, ಆಮೇಲೆ ಲಿಂಗಾಂಗ ಯೋಗ.